ನಿನ್ನೆ ಸ್ಟೇಷನಿಂದ ಹೋದಾಗ ಸ್ವಲ್ಪ ತಡ ಆಗಿತ್ತು. ಆಚೆ ಆಟೋ ಸಹ ಸರಿಯಾಗಿ ಸಿಗಲಿಲ್ಲ ಮ್ಯಾಮ್. ಮನೆಗೆ ತಲುಪೋಷ್ಟೊತ್ತಿಗೆ 11:00 ಆಗಿತ್ತು. ಆಗ ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗಮಾಯ. ಎಷ್ಟೊತ್ತಿಗೆ ಮನೆಗೆ ಬರೋದು? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ ಹೆಂಗೆ? ರೀ, ಡ್ಯೂಟಿ ಮಾಡಿ ತುಂಬ ಸುಸ್ತಾಗಿದೆ, ಹಸು ಬೇರೆ ತುಂಬ ಆಗ್ತಿದೆ ರೀ. ಅದಕ್ಕೆ ಸ್ವಲ್ಪ ನೀರು ಕುಡಿಯೋಣ ಅಂತ ಬಂದೆ. ಗಂಡ ಅದು ನೀನು ಮಾತಾಡ್ತಾ ಇದ್ದೀನಿ, ನಿನಗೆ ನಿನ್ನ ಹೊಟ್ಟೆನೇ ಮುಕ್ತಿ ಆಗೋಯ್ತಾ? ನೋಡಿ, ನನಗೆ ತುಂಬ ತಲೆ ನೋಯ್ತಾ ಇದೆ. ಸ್ಟೇಷನಲ್ಲಿ ಬೇರೆ ತುಂಬ ಕೆಲಸ ಇತ್ತು. ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ. ಅದೇನೇ ಇದ್ರೂ ಬೆಳಗ್ಗೆ ಮಾತಾಡೋಣ. ನನಗೆ ತುಂಬ ಕೆಲಸ ಇದೆ, ತುಂಬ ಹಸಿವೆ ಆಗ್ತಿದೆ ರೀ. ಇಷ್ಟೊತ್ತು ಏನಕ್ಕಾಯ್ತು ಅಂತ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಅದು ಬಿಟ್ಟು ಎಲ್ಲ ಹೇಳ್ತಾ ಇದೆಯಲ್ವಾ ನಿನ್ನ? ಬೇಡ ರೀ. ಇಲ್ಲ ರೀ, ಸ್ಟೇಷನಲ್ಲಿ ಕೆಲಸ ಮುಗಿಯೋದು ಸ್ವಲ್ಪ ತಡ ಆಯಿತು. ವಾಪಸ್ ಬರ್ತಾ ಆಟೋ ಬಸ್ಸು ಯಾವುದು ಸಿಗಲಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಯಿತು. ಅಲ್ಲಲ್ಲಲ್ಲಲ್ಲೇ, ನಿನಗೆ ದಿನ ಲೇಟಾಗಿ ಬರೋಕ್ಕೆ ಒಂದು ನೆಪ ಆಯ್ತಲ್ವಾ? ದಿನ ನಾನು ಅಡುಗೆ ಮಾಡಿ ಹಾಕ್ತೀನಿ, ನೀನು ಆರಾಮಾಗಿ ಮಹಾರಾಣಿ ಥರ ಕೂತ್ಕೊಂಡು ತಿಂತಾ ಇರು, ಸರಿನಾ? ದಿನ ನಾನೇ ಮಾಡ್ತಾ ಇರ್ಲಿಲ್ವಾ ರೀ? ಈಗೇನಾಗಿದೆ ಮತ್ತೆ? ಹೆಂಗೋ ಮಾಡ್ತಾನೆ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಎಲ್ಲ ಕೆಲಸ ಮಾಡ್ಸೋಣ ಅಂತನಾ? ಹಾಗಲ್ಲ ರೀ, ಕೆಲಸ ಇರುತ್ತೆ, ನಾನಾದರೂ ಏನು ಮಾಡಲಿ? ಕೆಲಸ ಕೆಲಸ ಕೆಲಸ, ಗಂಡನ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ದಿರೋ ಕೆಲಸ ನಮಗೆ ಯಾಕೆ ಬೇಕು? ನಿನಗೆ ಕೆಲಸ ಬೇಕೋ ಅಥವಾ ಗಂಡ ಬೇಕೋ? ನೀನೇ ನಿರ್ಧಾರ ಮಾಡು. ನಾನು ಕೆಲಸ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ತಿನ್ನು, ಆದರೆ ಆ ಕೆಲಸ ಮಾತ್ರ ಮಾಡಬೇಡ. ಕಂಡವರೆಲ್ಲ ಏನಯ್ಯ ನೀನು ಹೆಂಡತಿ ರಾತ್ರಿ ಬರ್ತಾಳೆ, ರಾತ್ರಿ ಹೋಗ್ತಾಳೆ ಅಂತ ನನ್ನ ಪ್ರಶ್ನೆ ಮಾಡ್ತಾರೆ. ನಾನು ಅವ್ರಿಗೆ ಏನಂತ ಹೇಳಿ? ಅವ್ರ ಮುಂದೆ ಎಲ್ಲ ನನ್ನ ತಲೆ ಎತ್ಕೊಂಡು ಓಡೋಕ್ಕಾಗುತ್ತಾ? ಕಂಡವರು 100 ಮಾತಾಡ್ತಾರೆ, ಅವರೇನು ನಮ್ಮ ಹೊಟ್ಟೆಗೆ ತಂದು ಹಾಕ್ತಾರ? ಅಷ್ಟಕ್ಕೂ ನೀವು ಈ ಥರ ಕುಡಿದು ತೂರಾಡುವಾಗ ಇಲ್ಲದೆ ಇರೋ ನಾಚಿಕೆ ಇವಾಗ ಯಾಕೆ? ಏನೇ ನನಗೆ ಎದುರು ಬದಸ್ಯ? ನಿನ್ನ ಇವತ್ತು ಹುಟ್ಲಿಲ್ಲ ನಸಿನ ಕಡೆ. ಇದೆಲ್ಲ ಸ್ಟೇಷನಲ್ಲಿ ಇಟ್ಕೋ, ನನ್ನ ಹತ್ರ ಇಟ್ಕೊಂಡ್ರೆ ಇಷ್ಟ ಆಯ್ತು ಮ್ಯಾಮ್. ಇಷ್ಟೆಲ್ಲ ಆದ್ರೂ ಯಾಕ್ರಿ ಸುಮ್ಮನಿದ್ದೀರಾ? ನಿಮ್ಗೆ ಹುದ್ದೆ ಏನು ಕೊಟ್ಟಿದ್ದಾರೆ ಗೊತ್ತಾ? ನಿಮ್ಮಲ್ಲಿ ಧೈರ್ಯ ಇದೆ ಅಂತ, ನಿಮ್ಮಲ್ಲಿ ಶಕ್ತಿ ಇದೆ ಅಂತ. ಆದ್ರೆ ನೀವೇ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿದ್ಬಿಟ್ರೆ ಎಷ್ಟ್ರಿ ಸರಿ ಅದು? ಹಾ, ನೀವೇ ವಾಯ್ಸ್ ಔಟ್ ಮಾಡಿಲ್ಲ ಅಂದ್ರೆ ಇನ್ ಮಾಮೂಲಿ ಜನ ಅವ್ರು ಏನ್ ಮಾಡ್ತಾರೆ? ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇದು, ಇದ್ರ ವಿರುದ್ಧ ನಿಲ್ಬೇಕು. ಈ ತರ ಎಷ್ಟೋ ಜನರ ಕೇಸ್ಗಳನ್ನ ತಗೊಂಡಿರ್ತೀರ, ಅಂಥದ್ರಲ್ಲಿ ನಿಮಗೆ ನೀವೇ ಅನ್ಯಾಯ ಮಾಡ್ಕೋಬಹುದಾ ನಂದಿನಿ? ಇದನ್ನ ಹೀಗೆ ಸಮಾಜಕ್ಕೆ ಗೊತ್ತಿಲ್ದಿರೋ ತರ ಮುಚ್ಚಿಡೋದು ಒಂದು ಒಫೆನ್ಸೆ, ಗೊತ್ತೇನ್ರಿ ನಿಮ್ಗೆ?
ಗೊತ್ತು ಮ್ಯಾಮ್, ಆದರೆ ನಮ್ಮವರು ಅಂದಾಗ ಒಂದು ಕನ್ಸರ್ನ್ ಇರುತ್ತಲ್ವ. ಅವತ್ತು ಏನೋ ಕೋಪ ಆವೇಶದಲ್ಲಿ ಹಾಗೆ ಮಾಡಿದ್ರು ಅಂತ ಅಂದ್ಕೊಂಡು ಸುಮ್ಮನಾದೆ. ಅದು ಅಲ್ಲದೆ ವಿಷಯ ಆಚೆ ಬಂದರೆ ನನ್ನ ಸಂಸಾರ ಹಾಳಾಗುತ್ತೆ ಮ್ಯಾಮ್. ನನ್ನ ಮಕ್ಕಳು ಪಾಪ ಏನು ತಪ್ಪು ಮಾಡಿದ್ದಾರೆ ಮ್ಯಾಮ್. ಇದನ್ನೆಲ್ಲ ನಾನು ಅವ್ರಿಗೋಸ್ಕರನೇ ಸಹಿಸ್ಕೊಂಡು ಸುಮ್ಮನಾಗಿದ್ದೀನಿ ಮ್ಯಾಮ್. ಇದೇ ನೀವುಗಳು ಮಾಡೋ ತಪ್ಪು. ಮೊದಲನೇ ದಿನ ಹೊಡೆದಾಗ್ಲೇ ವಾಯ್ಸ್ ಔಟ್ ಮಾಡಿದ್ರೆ ಎರಡನೇ ದಿನ ನಿಮ್ಮನ್ನು ಮುಟ್ಟೋದಕ್ಕೂ ಹೆದರ್ಕೋತಾರೆ. ನೀವು ಸುಮ್ಮನಾಗ್ಬೋದು ನಂದಿನಿ, ಆದರೆ ಇಲ್ಲಿವರೆಗೂ ನಾನು ಇದನ್ನೆಲ್ಲ ಸಹಿಸಿಲ್ಲ, ಸಹಿಸೋದು ಇಲ್ಲ. ನನಗೆ ಗೊತ್ತು ಮ್ಯಾಮ್, ಅದಕ್ಕೆ ನಾನು ಈ ವಿಷಯನೆಲ್ಲ ನಿಮ್ಮ ಹತ್ರ ಹೇಳಲಿಲ್ಲ. ಮ್ಯಾಮ್, ಒಂದು ರಿಕ್ವೆಸ್ಟ್ ಮ್ಯಾಮ್, ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ಮುಂದುವರ್ಸೋದು ಬೇಡ ಮ್ಯಾಮ್. ರೀ ನಂದಿನಿ, ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅದನ್ನೇ ಮಾತಾಡ್ತಿದ್ದೀರಲ್ರಿ. ಎಲ್ಲಿವರೆಗೂ ನಿಮ್ಮಂಥವ್ರು ಇಂಥ ಗಂಡಂದಿರನ್ನ ಪ್ರೊಟೆಕ್ಟ್ ಮಾಡ್ತಿರೋ ಅಲ್ಲಿವರೆಗೂ ಇಂಥ ದೌರ್ಜನ್ಯಗಳು ನಿಲ್ಲಲ್ಲ. ಪ್ಲೀಸ್ ಮ್ಯಾಮ್, ಇದರಲ್ಲಿ ಬೇರೆ ಯಾರಾದರೂ ಇನ್ವಾಲ್ವ್ ಆದರೆ ಕಷ್ಟ ಆಗೋದು ನನಗೆ, ನನ್ನ ಮಕ್ಕಳಿಗೆ. ದಯವಿಟ್ಟು ಹೀಗೆ ಮಾಡಬೇಡಿ, ವಾಯ್ಸ್ ಔಟ್ ಮಾಡಿ. ಇವತ್ತು ನನಗೆ ಶಿಕ್ಷೆ ಕೊಟ್ಟವರು ನಾಳೆ ನನ್ನ ಮಕ್ಕಳಿಗೂ ಇದೇ ಶಿಕ್ಷೆ ಕೊಡ್ತಾರೆ ಮ್ಯಾಮ್. ನಂದಿನಿ, ಇದ್ರ ಸೀರಿಯಸ್ನೆಸ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ಇವತ್ತು ಒಂದು ಕೈಗೆ ಬರೆ ಹಾಕ್ದವನು ನಾಳೆ ಮತ್ತೆ ಹೀಗೆ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ತಪ್ಪು ಮಾಡ್ತಿದ್ದೀರಾ ನಂದಿನಿ, ನೀವು ತಪ್ಪು ಮಾಡ್ತಿದ್ದೀರಾ. ಕಾನೂನು ನಿಮ್ಮ ಪರವಾಗಿ ನಿಲ್ಲುತ್ತೆ ಅಂದರೆ ನೀವು ಅದನ್ನ ನಂಬಬೇಕು. ಅವನ ವಿರುದ್ಧ ಆಕ್ಷನ್ ತಗೊಳ್ಳಿ ನಂದಿನಿ. ಹೇಳಿದ್ನಲ್ವಾ ಮ್ಯಾಮ್, ನಾನು ಇದ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಅದು ಇದಕ್ಕಿಂತ ದೊಡ್ಡ ತಪ್ಪಾಗ್ಬಿಡುತ್ತೆ. ಪ್ಲೀಸ್ ಮ್ಯಾಮ್, ನನಗೋಸ್ಕರ ಇದನ್ನಿಲ್ಲೇ ಬಿಟ್ಬಿಡಿ. ಅಮಲ್ ಬೇಬಿ, ಸ್ಟೇಷನ್ ಇಲ್ಲೇ ಇದೆ, ಒಳಗೆ ಬರೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಮತ್ತು ನನ್ನನ್ನು ಯಾಕೆ ಕರೆದೆ? ಒಂದು ನಿಮಿಷ. ನನ್ನ ಮುದ್ದಿನ ಹೆಂಡತಿಗೋಸ್ಕರ ಊಟ ತಗೊಂಬಂದೆ. ಸ್ಟೇಷನ್ಗೆ ಬಂದರೆ ಪ್ರೈವಸಿ ಇರಲ್ಲ ಅಲ್ವಾ, ಅದಕ್ಕೆ ಇಲ್ಲಿ. ಎಕ್ಸ್ಕ್ಯೂಸ್ ಮೀ, ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ನಾವು. ಈ ಥರ ಪಾರ್ಕಲ್ಲಿ ಕೂತಿರೋರ್ನೆಲ್ಲ ಎಬ್ಬಿಸ್ ಕಳಿಸ್ತೀವಿ. ಅಂದರೆ ಇದನ್ನೆಲ್ಲ ಯಾಕೆ ತರಕೋದೆ ಅಮಲ್ ಬೇಬಿ? ನಾನು ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ಪ್ರತಿದಿನ ನೀನು ಊಟ ತಗೊಂಬರ್ತಾ ಇದ್ದೆ ತಾನೆ? ಅದಾಗ ಅಮಲ್ ಬೇಬಿ ನನ್ಗೇನು ಕೆಲಸ ಇರ್ತಿರ್ಲಿಲ್ಲ, ಮನೇಲಿ ಇರ್ತಿದ್ದೆ. ಮನೇಲಿರೋದು ಅಂದರೆ ಕಡಿಮೆ ಕೆಲಸ ಇರುತ್ತೆ ಅಂತ ಅರ್ಥನಾ? ನಿಮಗೆ ಮೊದಲೇ ಸಮಯ ಕಡಿಮೆ ಇರುತ್ತೆ. ತಗೊಳ್ಳಿ, ಊಟ ಮಾಡಿ. ಹೇ ಸತ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ಊಟ ಮಾಡು. ಎಷ್ಟೋ ಕಡೆ ಕೇಳಿದೀವಿ, ಗಂಡಸರು ಅವ್ರ ಹೆಂಡತಿನ ಕೇವಲವಾಗಿ ನಡೆಸ್ಕೋತಾರೆ, ಹಿಂಸೆ ಕೊಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಉಲ್ಟಾ. ಉಲ್ಟಾ ನಾವಲ್ಲ, ಅವರು ಹಿಂಸೆ ಮಾಡೋರು. ನಾವು ನೆಟ್ಟಿಗಿದ್ದೀವಿ. ಮೊದಲು ಊಟ ಮಾಡಿ. ಅಮೂಲ್ ಬೇಬಿ, ನೀನು? ನನ್ನ ಮನೇಲೇ ಆಯಿತು. ಸತ್ಯ, ಈ ಸತಿ ವೀಕೆಂಡ್ ಫ್ರೀಯಾಗಿ ಇಟ್ಕೋ, ಎಲ್ಲಾದರೂ ಆಚೆ ಹೋಗೋಣ. ಆಯ್ತು. ಆಮೇಲೆ ಆಗಲ್ಲ ಈಗಲ್ಲ ಅಂತೆಲ್ಲ ಹೇಳಬಾರ್ದು. ಅದು ಗಂಡ ಹೆಂಡತಿ ವೀಕ್ಲಿ 1 ಟೈಮ್ ಆದರೂ ಆಚೆ ಹೋಗ್ಬೇಕಂತೆ ಸತ್ಯ. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೆ.
ಆಯ್ತಪ್ಪ ಬರ್ತೀನಿ. ಅದೆಷ್ಟು ಕೊರಿತೀಯ? ನಾನು ಕೊರಿತೀನ ನಿನ್ನ? ಒಂದ್ ನಿಮಿಷ. ಹಾ ಶಿವು, ಹೌದಾ? ಸರಿ, ಈಗಲೇ ಬರ್ತೀನಿ. ಅಮೂಲ್ ಬೇಬಿ, ಸಾರಿ, ನಾನು ಹೊರಡಬೇಕು. ಸತ್ಯ, ಊಟ ಆದರೂ ಪೂರ್ತಿ ತಿನ್ಕೊಂಡು ಹೋಗು. ಇಲ್ಲ ಅಮೂಲ್ ಬೇಬಿ, ನಾನು ಹೊರಡಲೇಬೇಕು. ಸಾರಿ. ಸತ್ಯ, ರಕ್ಕೋ, ನಮ್ಮ ಈ ಪ್ಲ್ಯಾನ್ ಸಕ್ಸಸ್ ಆಗದೆ ಇರೋ ಹಾಗೆ ಡಿಸ್ಟ್ರಾಯ್ ಮಾಡೋ ಅಂಥ ವ್ಯಕ್ತಿಗಳು ಯಾರಾದರೂ ಮನೇಲಿದ್ದಾರ ನೋಡ್ಕೊಂಡು ಬಾ ಹೋಗು. ಅಜ್ಜಿ, ಅಲ್ಲಿ ಮಾವನೂ ಇಲ್ಲ, ದಿವ್ಯನೂ ಇಲ್ಲ. ಹೌದಾ? ಹಾಗಾದ್ರೆ ನಮ್ಮ ಪ್ಲ್ಯಾನ್ ಸಕ್ಸಸ್. ಹಾಂ, ಹೋಗು, ಐಟಮ್ಸ್ ಎಲ್ಲ ತಗೊಂಡು ಬಾ. ನಾನು ಯಾರಾದರೂ ಬರ್ತಾರಾ ಅಂತ ಕಾವಲು ಕಾಯ್ತಾ ಇರ್ತೀನಿ. ಯಾರಾದರೂ ಬಂದರೆ ಸಿಗ್ನಲ್ ಕೊಡ್ತೀನಿ. ಹೇಗೆ? ಹೇಗೆ ಅಂದರೆ ಹೀಗೆ. ಬೇಡ, ಅಲ್ಲೆಲ್ಲ ಕೇಳಿಸ್ಬಿಡುತ್ತೆ. ಮಿಯಾವ್ ಮಿಯಾವ್ ಅಂತೀನಿ. ಏನೋ ಸೂಪರ್. ಹೋಗು ಹೋಗು ಹೋಗು. ಮಚ್ಚಿ ಬೋಂಡವ ತಿನ್ನುವವರು, ಪುಣ್ಯವನ್ನು ಮಾಡುವವರು. ದಿವ್ಯಾ, ದಿವ್ಯಾ, ನೀನೇನು ಅಂತ ಗೊತ್ತಾಗುತ್ತೆ. ದಿವ್ಯಾ, ಏನಂತೀಯ? ಸರ್, ನನ್ನ ಬಿಡಿ ಸರ್, ಯಾಕೆ ಕರ್ಕೊಂಡ್ಬರ್ತಾ ಇದ್ದೀರಾ? ಬಾರ ಹೇಳ್ತೀನಿ. ಸರ್, ಸರ್, ಯಾಕೆ ನನ್ನ ಕರ್ಕೊಂಬರ್ತಾ ಇದ್ದೀರಾ? ಏನು ವಿಷಯ ಅಂತ ಹೇಳಿ ಸರ್. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಈಗ ಹೀಗೆ ಅಲ್ಲ ನೀನು ನಂದಿನಿ ಮೇಲೆ ಕೈ ಮಾಡೋದು. ಒಂದ್ಸತಿ ಯೋಚನೆ ಮಾಡಿದ್ಯಾ ಅವಳೇನಾದ್ರೂ ತಿರುಗಸ್ ನಿನ್ ಮೇಲೆ ಕೈ ಮಾಡಿದಿದ್ರೆ ಹೇಗಿರೋದು ಅಂತ? ಮಾಡ್ಬೇಕಿತ್ತವಳು, ಆಗ ಗೊತ್ತಾಗ್ತಿತ್ತು ನಿನಗೆ ಹೆಣ್ಮಕ್ಳು ಪವರ್ ಏನು ಅಂತ.
ಗಂಡ ಅನ್ನೋದು ಕಟ್ಟಿಬಿದ್ದು ನೀವು ಮಾಡೋ ಎಲ್ಲ ಕೆಟ್ಟ ಕೆಲಸಗಳನ್ನ ಸಹಿಸ್ಕೊಂಡ್ರೆ ಅವಳಿಗೆ ಹಿಂಸೆ ಕೊಟ್ಟು ಅವಳ ಜೀವನ ನರ್ಕ ಮಾಡ್ತೀರಾ. ನೋಡಿ ಮೇಡಮ್, ಇದು ನಮ್ಮ ಮನೆ ವಿಷಯ. ಇದರಲ್ಲಿ ಮೂಗು ತೂರ್ಸೋ ಹಕ್ಕು ನಿಮಗಿಲ್ಲ. ನನಗೆ ಕಾನೂನಿನ ಪಾಠ ಮಾಡೋದಕ್ಕೆ ಬರಬೇಡ. ಪಾಠ ಹೇಳಿಸ್ಕೊಳ್ದೇ ಇರೋ ಹಾಗೆ ನಡ್ಕೊಳ್ಳೋದನ್ನ ಕಲ್ತ್ಕೊ. ಹೆಣ್ಮಕ್ಳಿಗೆ ಎಲ್ಲೇ ಅನ್ಯಾಯ ಆಗ್ತಿದ್ರು ಅಲ್ಲಿ ಪೊಲೀಸರಿಗೆ ಇಂಟರ್ಫಿಯರ್ ಆಗೋ ಹಕ್ಕಿದೆ. ಅಷ್ಟಕ್ಕೂ ನಂದಿನಿ ಮೇಲೆ ಏನು ಕೈ ಮಾಡಿದೆ ನೀನು? ಮಾತಾಡೋ, ನಿನ್ನೆ ಕೇಳ್ತಾ ಇರೋದು. ಹೆಂಡತಿ ಮೇಲೆ ಯಾಕೋ ಕೈ ಮಾಡಿದೆ? ಮೇಡಮ್, ಅದನ್ನು ನಾನು ಹೇಳ್ತೀನಿ ಮೇಡಮ್. ಇವನಿಗೆ ಬೇಡದೇ ಇರೋ ಚಟಗಳು, ಅದಕ್ಕೆ ನಂದಿನಿ ಹಣ ಕೊಡಲ್ಲ ಅಂತ ಇಟ್ಕೊಂಡು ಬಡಿತಾನೆ. ಅಷ್ಟೇ ಅಲ್ಲ ಮೇಡಮ್, ಇವನು ಚೆನ್ನಾಗಿ ಕುಡಿತಾನೆ. ರಾಕ್ಷಸ ಮೇಡಮ್ ಇವನು. ಹೌದಾ? ಮತ್ ನಂದಿನಿ ಯಾಕೆ ತಡವಾಗಿ ಹೋಗಿದ್ದಕ್ಕೆ ಹೊಡೆದಿದ್ದು ಅಂತ ಹೇಳಿದ್ದು? ಅದು ಒಂದು ಕಾರಣನೇ ಮೇಡಮ್. ಅನುಮಾನ ಪಿಶಾಚಿ ಇವನು. ಆದರೆ ಮುಖ್ಯವಾದ ಕಾರಣ ಅದಲ್ಲ ಮೇಡಮ್. ಇವನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಹಣ. ಇವನು ಕುಡ್ತಕ್ಕೆ, ಇವನು ಇಸ್ಪೀಟ್ಗೆ ನಂದಿನಿ ಹಣ ಕೊಡಲಿಲ್ಲ ಅಂದರೆ ಬಾಸುಂಡೆ ಬರೋ ಹಾಗೆ ಹೊಡೆಯೋದು. ಹೌದೇನೋ? ಅದಕ್ಕೆ ಹೊಡೆದ್ಯಾ? ಥೂ, ನಾಚಿಕೆ ಆಗಲ್ಲ ನಿನಗೆ? ದುಡ್ಡು ಬೇಕಾದ್ರೆ ದುಡ್ಡು ಸಂಪಾದಿಸ್ಬೇಕು, ಅದನ್ನ ಬಿಟ್ಟು ಹೆಂಡತಿಗೆ ಕಾಟ ಕೊಡೋದಲ್ಲ. ನಿಮ್ದೆಲ್ಲ ಒಂದು ಜೀವನನೇನ್ರು? ನಂದಿನಿ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ದುಡಿಯೋ ಹೆಣ್ಮಗಳು, ಅಂತವಳಿಗೆ ನಿನ್ನಂತ ಗಂಡನ? ಒಂದು ತಿಳ್ಕೊ, ನಂದಿನಿ ಮನ್ಸ್ ಮಾಡಿದ್ರೆ ನಿನ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಗಿತ್ತು. ನಾನೇ ಖುದ್ದಾಗಿ ನಿಂತು ಒಳಗಾಕಿರ್ತಿದ್ದೆ ನಿನ್ನ. ಪಾಪ, ಅವಳು ನಿಮ್ ಬಗ್ಗೆ ಮಾತಾಡಿದ್ರು ಸುಮ್ಮನಾಗ್ಬಿಡ್ತಾಳೆ. ನೋಡಿ ಮೇಡಮ್, ಈಗ ಅವಳು ಕಂಪ್ಲೇಂಟ್ ಕೊಟ್ಟಿಲ್ಲ ತಾನೆ, ಆದರೂ ಯಾಕೆ ನನ್ನ ಕರ್ಕೊಂಬಂದು ಹೊಡಿತಾ ಇದ್ದೀರಾ? ಯಾಕೆ ಅಂದ್ರೆ ನಂದಿನಿ ನನ್ನ ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿ. ಅವಳ ಜೊತೆ ನಾವಿದ್ದೀವಿ. ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಿಟ್ಬಿಡ್ತೀವ? ಊರವ್ರ ಕಷ್ಟ ಸುಖಕ್ಕೆಲ್ಲ ಆಗ್ತೀವಂತೆ. ನಮ್ಮ ಫ್ಯಾಮಿಲಿ ಅವ್ರನ್ನ ಯಾರಾದ್ರೂ ಮುಟ್ಟಿದ್ರೆ ಸುಮ್ಮನಿರ್ತೀವ? ಒಂದ್ ವೇಳೆ ನಂದಿನಿನೇ ಸುಮ್ಮನಾದ್ರೂ ನಾನ್ ಸುಮ್ಮನೆ ಇರಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಈಗೇನಾದ್ರೂ ಮಾಡ್ದೆ ಅಂತ ಗೊತ್ತಾಯ್ತು ಮಗನೇ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಏನ್ ಮೇಡಮ್, ಆಗ್ಲಿಂದ ಕಾಯ್ತಾ ಇದೀವಿ, ಬೇಗ ಕೊಡಿ. ಹಾ, ಒಂದ್ ನಿಮಿಷ. ಎಷ್ಟೊತ್ತಿನಿಂದ ಕಾಯ್ತಾ ಇದೀನಿ ಮೇಡಮ್, ಲೇಟ್ ಆಗುತ್ತೆ ಮೇಡಮ್, ಬೇಗ ಕೊಡಿ. ಬಂದೆ ಅಣ್ಣ. ಫು. ಇದು ಯಾವ ಸೀಮೆ ಬಜ್ಜಿ ಗುರು ಇದು? ಯಾಕಣ್ಣ, ಏನಾಯ್ತು? ಹಾ, ಯಾಕ? ಒಂದ್ಸರ್ತಿ ನೀವೇ ತಿಂದು ನೋಡಿ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ, ಬರೀ ಉಪ್ಪಿದೆ ಅಮ್ಮ ಇದರಲ್ಲಿ. ಕಸ್ಟಮರ್ಸ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಅಣ್ಣ, ಉಪ್ಪು ನೋಡ್ಕೊಂಡೇ ಹಾಕಿದ್ದೆ. ರೀ, ಏನ್ರಿ ಮಾತಾಡ್ತೀರ ನೀವು? ಉಪ್ಪು ನಾವೇ ಬಂದೇನ ಅಲ್ಲಿ ಸುರಿದಿದ್ವಿ, ಏನ್ ಕತೆ? ದಿವ್ಯಾ, ಏನಾಯ್ತು? ಏನಾಯ್ತು ಸರ್? ಏನ್ ಬಾಲನ ಇದು? ನಿಮ್ಮ ಅಂಗಡಿ ಅಂತ ವಿಶ್ವಾಸದಿಂದ ಬಂದ್ರೆ ಈಗ ಮಾಡೋದು. ಬಜ್ಜಿಲಿ ಫುಲ್ಲು ಉಪ್ಪೆ ಸುರಿದಿದ್ದಾರೆ.
ತಿನ್ನಕ್ಕಾಗ್ತಾ ಇಲ್ಲ ಬಿಡಕ್ಕಾಗ್ತಾ ಇಲ್ಲ. ದಿವ್ಯಾ ಏನು ಹೇಳ್ತಾ ಇದ್ದಾರೆ ಇವರು? ಯಾಕೆ ಈ ರೀತಿ ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ. ದಿನ ಮಾಡೋ ಥರನೇ ಇವತ್ತು ಮಾಡಿದ್ದು, ಆದರೆ ಯಾವತ್ತೂ ಇಲ್ಲದೆ ಇರೋ ಕಂಪ್ಲೇಂಟ್ ಇವತ್ತು ಬಂದಿದೆ. ಯಾಕೆ ಅಂತ ಗೊತ್ತಿಲ್ಲ ಬಾಲ. ಪ್ರಾಮಿಸ್ ಬಾಲ, ನನಗೇನು ಅಂತಾನೆ ಗೊತ್ತಾಗ್ತಿಲ್ಲ. ಸರ್ ನಿಮ್ಮ ಪ್ಲೇಟ್ ಕೊಡಿ ಇಲ್ಲಿ. ತಗೊಳ್ಳಿ ಸರ್, ನೀವೇ ತಿಂದು ನೋಡಿ, ಉಪ್ಪಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೇನೆ. ಏನು ದಿವ್ಯಾ, ಬರೀ ಉಪ್ಪೇ ಸುರಿದಿದ್ಯಾ? ಅದ್ರ ಮೇಲೆ ನನಗೇನು ಗೊತ್ತೇ ಇಲ್ಲ ಅಂತ ಬೇರೆ ವಾದ ಮಾಡ್ತಿದ್ಯಾ? ಇಲ್ಲ ಬಾಲ, ಇದೆಲ್ಲ ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ. ನನ್ನ ವ್ಯಾಪಾರಕ್ಕೆ ನಾನೇ ಕಲ್ಲು ಹಾಕೋತೀನಾ? ನೋಡಿ ಬಾಲ ಅವರೇ, ಈಗಲೂ ನಿಮ್ಮ ಹೆಂಡತಿ ಹೇಗೆ ವಾದ ಮಾಡ್ತಿದ್ದಾರೆ ಅಂತ ನೋಡಿ. ಏನೇ ಇವಳು ಇಷ್ಟಾದರೂ ಅವ್ಳು ಕೂಗಾಡ್ತೆ ಸಮಾಧಾನವಾಗೇ ಇದ್ದಾಳೆ. ಇದಂತೂ ನನ್ನ ಮೊಮ್ಮಗಳು ದಿವ್ಯಾ ಅಲ್ಲ ಕಣೆ. ಅಯ್ಯಪ್ಪ.